ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಲಾಗ್ಸ್. ಇವತ್ತು ಗಣೇಶ ಚತುರ್ಥಿ ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ. ಇವತ್ತು ಬೆಳಿಗ್ಗೆ 8:15 ಅಷ್ಟೊತ್ತಿಗೆ ನನ್ನ ಮನೆಯೆಲ್ಲ ಕ್ಲೀನ್ ಮಾಡಿ ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ನಂದು ಸ್ನಾನ ಆಗಿ ರೆಡಿ ಬಂದಿದ್ದೀನಿ ನೋಡಿ. ದೇವ್ರ ಮನೆ ಬಾಗಿಲು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಬಂದಿದ್ದೀನಿ. ಈಗ ಅಡುಗೆ ಮಾಡಿ, ಹಬ್ಬದ ಅಡುಗೆ ಮಾಡಿ ನಂತರ ಗಣಪತಿಗೆ ಅಭಿಷೇಕ ಪೂಜೆ ಎಲ್ಲ ಮಾಡಬೇಕು ನೋಡಿ. ನಾನು ಈ ಥರ ರೆಡಿಯಾಗಿ ಬಂದಿದ್ದೀನಿ. ಈಗ ಸ್ನಾನ ಆಗಿ ರೆಡಿಯಾಗಿ ಬಂದಿದ್ದೀನಿ ನೋಡಿ. ನಾವೀಗ ಫಸ್ಟಿಗೆ ಅಡುಗೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಲೆ ಪೂಜೆ ಅಂತ ಮಾಡ್ತೀವಿ. ಒಲೆ ಪೂಜೆ ಮಾಡಿದ ನಂತರ ಅಡುಗೆನ ಸ್ಟಾರ್ಟ್ ಮಾಡ್ತೀವಿ. ಈಗ ನೋಡಿ ಅಭಿಷೇಕ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಫಸ್ಟ್ ನಮ್ಮದು ಒಂದು ಚಿಕ್ಕದು ಬೆಳ್ಳಿ ಗಣಪತಿ ಇದೆ, ಅದಕ್ಕೆ ಅಭಿಷೇಕ ಮಾಡಿ ಪೂಜೆ ಮಾಡ್ತೀವಿ. ನಿಮ್ಮ ಮನೆಯಲ್ಲೆಲ್ಲ ಹೇಗೆ ಗಣಪತಿ ಹಬ್ಬನ ಆಚರಿಸಿದ್ದೀರಾ ಅಂತ ತಿಳಿಸಿ. ನಮ್ಮಲ್ಲಿ ಈ ಥರ ಸಿಂಪಲ್ಲಾಗಿ ಮಾಡಿದ್ವಿ. ಈಗ ಗಣಪತಿಗೆ ಅಭಿಷೇಕ ಮಾಡ್ತಾ ಮಂತ್ರಗಳನ್ನ ಹೇಳ್ತಾ ಅಭಿಷೇಕ ಮಾಡ್ತಾ ಇದ್ದಾರೆ.
ಅಭಿಷೇಕ ಎಲ್ಲ ಆದ ನಂತರ ಗಣಪತಿನ ಹೂಡಿ ಗಣಪತಿ ಅಕ್ಕಿ ಇಟ್ಟು ಗಣಪತಿನ ಅದ್ರ ಮೇಲೆ ಇಟ್ಟು ಹೂವಿನ ಅಲಂಕಾರ ಮಾಡಿ ಅದಕ್ಕೆ ಗಣಪತಿಗೆ ಪ್ರಿಯವಾದಂತಹ ಮೋದಕ, ಕರ್ಜಿಕಾಯಿ, ಆಮೇಲೆ ಉರುಳು ಕಡುಬು, ಒಬ್ಬಟ್ಟು ಮತ್ತು 5 ಥರ ನೈವೇದ್ಯ ಮಾಡಿ ಪಂಚಾಮೃತ ಈ ಥರ ಎಲ್ಲ ಗಣಪತಿನ ಅಲಂಕಾರ ಮಾಡಿ ಮತ್ತು ಎಡೆಯನ್ನು ಇಟ್ಟಿದ್ವಿ. ಎಡೆಗೆ ನಾನು ಇವತ್ತು ಸಿಂಪಲಾಗಿ ದೋಸೆ, ಪಲ್ಯ, ಪಾಯಸ, ವಡೆ, ಕಡುಬು, ಸಾಂಬಾರು, ಪಲ್ಯ, ಕೋಸಂಬರಿ ಎಷ್ಟನ್ನು ಮಾಡ್ಕೊಂಡಿದ್ದೆ ನೋಡಿ. ಆ ಥರ ಇಷ್ಟು ಸಿಂಪಲಾಗಿ ನಾವು ಗಣಪತಿ ಹಬ್ಬನ ಆಚರಿಸಿದ್ವಿ. ನೀವು ಯಾವ ರೀತಿ ಮಾಡಿದ್ರಿ ಅಂತ ಹೇಳಿ ನೋಡಿ. ಗೌರಮ್ಮಂಗೂ ಈ ಥರ ಅಲಂಕಾರ ಮಾಡಿ ಬೇರೆ ಹೂವನ್ನೆಲ್ಲ ಹಾಕಿ ಅಲಂಕಾರ ಮಾಡಿ ಗಣಪತಿಗೂ ಇದೆಲ್ಲ ಪೂಜೆಯನ್ನು ಮಾಡಿ ಮಂಗಳಾರತಿ ಮಾಡಿ ನೋಡಿ. ನಮ್ಮ ಕಡೆ ಸೌತೆಕಾಯಿನ ಹೊಡಿತೀವಿ. ಹಾಗೆ ಗಣಪತಿಗೆ ಬುದ್ಧಿಗೆಲ್ಲ ಒಳ್ಳೇದು ಮಾಡಲಿ ಅಂತ, ಮಕ್ಕಳ ವಿದ್ಯೆಗೆಲ್ಲ ಒಳ್ಳೇದು ಮಾಡಲಿ ಅಂತ ಬುಕ್ಸ್ನೆಲ್ಲ ಇಟ್ಟು ಪೂಜೆ ಮಾಡಿದ್ವಿ. ಈಗ ನೆಕ್ಸ್ಟ್ ಗಣಪತಿ ನಮ್ಮ ಮನೇಲಿ ಪೂಜೆ ಆದ ನಂತರ ಹೊರಗಡೆ 9 ಗಣಪತಿ ನೋಡ್ಕೊಂಡು ಬರೋಣ ಅಂತ ಹೊರಗಡೆ ಹೋಗಿ ಇದು ನೋಡಿ ಗಣಪತಿ ದೇವಸ್ಥಾನದಲ್ಲಿ ನೋಡ್ಕೊಂಡು ಬಂದ್ವಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಹಾಗೆ ಗೌರಮ್ಮನ್ನು ಹೂಡಿದ್ರು, ಅಲ್ಲಿ ಗೌರಮ್ಮನ್ನು ಕೂರಿಸಿದ್ರು. ನೋಡಿ ಹೊರಗಡೆ ಚಿಕ್ಕ ಗಣಪತಿ ಇಟ್ಟು ಪೂಜೆನೂ ಮಾಡಿದರು. ನೆಕ್ಸ್ಟ್ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲೂ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಗಣಪತಿಗೆ. 9, 11, 21 ಈ ಥರ ಗಣಪತಿ ನೋಡಿದ್ರೆ ಒಳ್ಳೆಯದು ಅಂತಾರೆ. ಅದಕ್ಕೆ ನಾವು ಹೋಗಿದ್ವಿ ಗಣಪತಿ ದಿವಸನೇ. ಇಲ್ಲಿ ಹಾಗೇನೆ ಚಿಕ್ಕ ಮಕ್ಕಳು ಗಣಪತಿ ತಗೊಂಡು ಬರ್ತಾಯಿದ್ರು. ಅವರು ತಂದು ಇಟ್ಟು ಪೂಜೆ ಮಾಡಿಸ್ಕೊಂಡು ಮನೇಲಿ ಇಡ್ತೀವಿ ಅಂತ ತಗೋಗ್ತಿದ್ರು. ಅಲ್ಲೂ ಒಂದು ವಿಡಿಯೋ ತಗೊಂಡ್ವಿ. ಇದು ನೋಡಿ ಎಷ್ಟು ಚೆನ್ನಾಗಿ ಗಣಪತಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ತುಂಬ ಚೆನ್ನಾಗಿ ಕಂಗೊಳಿಸ್ತಾನೆ ಗಣಪತಿ. ಇದು ದೇವಸ್ಥಾನದಲ್ಲಿ ಈ ಥರ ಅಲಂಕಾರ ಮಾಡಿದರು, ಬೆಣ್ಣೆ ಅಲಂಕಾರ ತುಂಬ ಚೆನ್ನಾಗಿತ್ತು. ಮತ್ತು ಇದಾದಮೇಲೆ ಲಾಸ್ಟಿಗೆ ನಾವು ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಮಂಗಳಾರತಿ ಆಗ್ತಾಯಿತ್ತು. ಮಂಗಳಾರತಿ ಮುಗಿಸ್ಕೊಂಡು ಅಲ್ಲೊಂದು ಗಣಪತಿ ಇಟ್ಟಿದ್ರು, ಅದನ್ನು ನೋಡಿಕೊಂಡು ಮತ್ತು ಮನೆಗೆ ಬಂದ್ವಿ. ಹೀಗಿತ್ತು ನಮ್ಮ ಗಣಪತಿ ಹಬ್ಬದ ದಿನದ ಲಾಗು. ನಿಮ್ಮ ಮನೆಯಲ್ಲೆಲ್ಲ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗದರೆ ನೋಡ್ತಾಯಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ನ ಮರಿದಲ್ಲೇ ಪ್ರೆಸ್ ಮಾಡಿ. ನೆಕ್ಸ್ಟ್ ನೋಡಿ, ಇಲ್ಲಿ ಗಣಪತಿ ವಿಸರ್ಜನೆಗೆ ಅಂತಲೇ ಒಂದು ಅಂದರೆ ತೊಟ್ಟಿ ಒಳಗಡೆ ನೀರು ತುಂಬಿಸಿಬಿಟ್ಟಿದ್ರು. ಎಲ್ಲರೂ ಇಲ್ಲಿ ಗಣಪತಿನ ವಿಸರ್ಜನೆ ಮಾಡ್ತಾ ಇದ್ದಾರೆ. ಬೆಳಗ್ಗೆ ವಿಜೃಂಭಣೆ ಇದೆ ಹೇಳೋದು, ಇಡ್ಬೇಕಾದ್ರೆ ತುಂಬ ಖುಷಿ, ಅದೇನೇ ಮುಳುಗಿಸ್ಬೇಕಾದ್ರೆ ಸ್ವಲ್ಪ ಬೇಜಾರಲ್ವಾ. ನೋಡಿ ಎಲ್ಲ ಜನ ಹೀಗೆ ಕಣ್ಗೊಳಿಸ್ತಿದ್ದಾವೆ. ಥ್ಯಾಂಕ್ ಯು.